ಓಕೆ ಸರ್. ಸರ್ ಈಗ ಇಲ್ಲಿಂದ ಪ್ರಯಾಗ್ರಾಜಿಗೆ ಎಲ್ಲ ಜನರು ಹೋಗ್ತಾ ಇದ್ರು, ನಾವು ಹೋಗ್ಬೇಕು ಅನ್ಕೊಂಡಿವಿ ಸರ್. ನಮಗೂ ಒಂದು ಇದು ಹೋಗ್ಬೇಕಲ್ಲ. ಆಮೇಲೆ ವೆಹಿಕಲ್ ವ್ಯವಸ್ಥೆ ನೋಡ್ಬೇಕಾರೆ ಎಲ್ಲ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮು ಅದು ಇದು ಎಲ್ಲ ನೋಡ್ತಾ ಇದ್ವಿ. ಹಿಂಗಾಗಿ ನಾವೇನು ಮಾಡಿದ್ವಿ, ಹೆಲಿಕಾಪ್ಟರ್ ಬುಕ್ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಸರ್. ಹೆಂಗೆ ಮಾಡಿದ್ದೀವಪ್ಪ ಅಂದರೆ, ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಯಾವುದೋ ಒಂದು ವೆಬ್ಸೈಟ್ ಬಂತು, ಈ ಹೆಲಿಕಾಪ್ಟರ್ ಅವೈಲೇಬಲ್ ಇದೆ, ಹೆಲಿಕಾಪ್ಟರ್ ಮುಖಾಂತರ ನೀವು ಎಲ್ಲ ಕಡೆ ಸುತ್ತಾಡಬಹುದು ಅಂತ ಹೇಳಿದರು ಸರ್ ಅವರು. ಹೇಳಿದ ತಕ್ಷಣ ನಾವು 4ರಿಂದ 5 ಜನ ಸೇರ್ಕೊಂಡ ತಕ್ಷಣ ಏನೋ ದುಡ್ಡು ಅರೇಂಜ್ಮೆಂಟ್ ಮಾಡಿ ಅವರಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ವಿ ಸರ್. ಅವರು ಅವ್ರಿಗೆ ದುಡ್ಡು ರೀಚ್ ಆಗೋವರೆಗೂ ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿದರು, ಎಲ್ಲನೂ ನಂಬುವಂಗೆ ಮಾತಾಡಿಬಿಟ್ರು ಅವರೆಲ್ಲನೂ. ಮುಂದೆ ದುಡ್ಡು ಅವ್ರಿಗೆ ಏನು ಟ್ರಾನ್ಸ್ಫರ್ ಆಯ್ತಲ್ಲ ಸರ್, ಅವಾಗ ಟ್ರಾನ್ಸ್ಫರ್ ಆದ ತಕ್ಷಣ ನಮಗೆ ಯಾವುದು ರೆಸ್ಪಾನ್ಸು ಬರಲಿಲ್ಲ, ನಮ್ಗೆ ಯಾವುದು ಹೆಲಿಕಾಪ್ಟ್ರು ಇಲ್ಲ, ಯಾವುದೂ ಇಲ್ಲ ಸರ್. 4,08,000 ಸರ್. ಸರ್ 5 ಜನ ಸರ್ ನಾವು. ಸರ್ ಮುಂದೆ ಬೇರೆ ವೆಹಿಕಲ್ ಅರೇಂಜ್ ಮಾಡ್ಕೊಂಡು ಹೋಗಿ ಬಂದು ರಿಟರ್ನ್ ಬಿಜಾಪುರ ಬಂದು ಇಲ್ಲಿ ಕ್ರೈಮ್ ಬ್ರ್ಯಾಂಚ್ಗೆ ಒಂದು ದೂರು ಕೊಟ್ಟಿವಿ ಸರ್. ದೂರು ಕೊಡ್ದಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಅದು ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ತೊಗೊಂಡಿದ್ದಾರೆ ಸರ್. ಇವಾಗ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ 4,08,000 ದುಡ್ಡು ಕಳ್ಕೊಂಡಿದ್ದೆ, ಇವಾಗ 4,08,000 ದುಡ್ಡನ್ನು ನನಗೆ ಹಿಂತಿರುಗಿ ಮಾಡಿದ್ದಾರೆ. ಖುಷಿ ಆಗ್ತಾ ಇದೆ ಸರ್. ಸರ್ ಹನುಮಂತ ತಳವಾರ್, ಬಿಜಾಪುರ. ಆಗಿರೋದು ಸೈಬರ್ ಪೊಲೀಸ್ ಠಾಣೆ ಪ್ರಕರಣ ಸಂಖ್ಯೆ 17/25. ಇದರಲ್ಲಿ ವಿಜಯಪುರ ಜಿಲ್ಲೆ ವ್ಯಾಪಾರಿಯೊಬ್ಬರು ಏನು ಅಂತಂತಂದರೆ, ಇವರು ಮೊನ್ನೆ ನಡೆದಂಥ ಕುಂಭಮೇಳಕ್ಕೆ ಹೋಗಬೇಕು ಅಂತಂತ ಹೇಳಿ ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ರೇಡು ಬುಕ್ ಮಾಡಿರ್ತಾರೆ. ಸೊ ನಾವು ಆನ್ಲೈನಲ್ಲಿ ಎಲ್ಲ ಬುಕ್ ಮಾಡಿಬಿಡ್ತೀವಿ. ಹೆಲಿಕಾಪ್ಟರ್ ರೇಡ್ ಬುಕ್ ಮಾಡ್ತಾರೆ, ಪ್ರಯಾಗ್ರಾಜಿಗೆ ಹೋಗಿ ಫ್ಲೈಟಲ್ಲಿ ಇಳಿತಾರೆ. ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕೆ ಹೆಲಿಕಾಪ್ಟರ್ ಇಲ್ಲ, ಬಟ್ ಆನ್ಲೈನ್ ಪೇಮೆಂಟ್ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಸುಮಾರು 4,08,000 ರೂಪಾಯಿನ ಕಳ್ಕೊಂಡಿದ್ರು. ಅದನ್ನು ಸಂಪೂರ್ಣವಾದಂಥ ರಿಕವರಿಯನ್ನು ನಮ್ಮ ಸೈಬರ್ ಪೊಲೀಸ್ನವರು ಮಾಡಿದ್ದಾರೆ. ಸೊ ಇದು ಕೂಡ ಒಂದು ವೆರೈಟಿ ಆಫ್ ದ ಸೈಬರ್ ಫ್ರಾಡ್.